ಮೊನ್ನೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡ್ತಾರೆ, ನಾನು ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ಮಾಂಸ ತಿಂತೀನಿ. ಅಣ್ಣ, ನೀವು ಮಾಂಸಾಹಾರ ತಿನ್ನು, ಏನು ಬೇಕಾದ್ರೂ ಮಾಡು, ನೀನು ಬೇಕಾದ್ರೆ ತುದಿ ಕಟ್ಟು ಮಾಡಿಸ್ಕೋಬೇಡ ಅಂತ ನಾವು ಹೇಳಲ್ಲ. ಆದ್ರೆ ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತಂದ್ರೆ ಯಾಕೆ ಗೊತ್ತಾ? ಯುಗಾದಿ ದಿನ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತೇಳಿ ನಮ್ಮ ಹಿಂದೂಗಳ ಶ್ರದ್ಧೆಯ ಪ್ರತೀಕವಾಗಿರುವ ಹಬ್ಬಗಳಲ್ಲಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ನೋವುಂಟು ಮಾಡ್ತಾರೆ. ಅಂದ್ರೆ ಮುಸಲ್ಮಾನರು 15% ಇದ್ರು ಕೂಡ ಅವ್ರಿಗೆ ಓಲೈಸ್ತಾ ಇರ್ತಾರೆ. ಹಿಂದೂಗಳಿರಲ್ಲ, ನಿಮಗೆ ಯಾಕೆ ಅವಮಾನ ಮಾಡ್ತಾರೆ ಹೇಳಿ? 15% ಅವ್ರಿಗೆ ಬಂದ್ಬಿಡ್ತಾವೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂಗೆ. ನೀವೇನಾಗಿದ್ರು ಹೇಳಿ? ನಿಮ್ಮನ್ನ ಚೆನ್ನಾಗಿ ಗೊತ್ತಿದೆ, 85% ಹಿಂದೂಗಳಿದ್ರು ಕೂಡ ನೀವು ಗೌಡ ಆಗಿದ್ದೀರಿ, ನೀವು ಲಿಂಗಾಯತ ಆಗಿದ್ದೀರಿ, ನೀವು ಕುರುಬ ಆಗಿದ್ದೀರಿ, ನೀವು SC ಆಗಿದ್ದೀರಿ, ನೀವು ST ಆಗಿದ್ದೀರಿ, ಅದ್ರೊಳಗಡೆ ಎಡ ಆಗಿದ್ದೀರಿ, ಅದ್ರೊಳಗಡೆ ಬಲ ಆಗಿದ್ದೀರಿ, ಈ ತರ ಹೊರಿದು ಹಂಚು ಹೋಗಿದ್ರೆ ಲಾಸ್ಟಿಗೆ 2 ದಿನ 7ನೇ ತಾರೀಕು 8ನೇ ತಾರೀಕು ಕವರ್ ಒಳಗಡೆ 2000 ರೂಪಾಯಿ ಹಾಕಿ ಕೊಟ್ಬಿಟ್ರೆ ನಿಮ್ ಓಟ್ ಬರುತ್ತೆ ಅಂತ ಅವ್ರಿಗೆ ಗೊತ್ತು.